ಇದು ರಾಬಿನ್ ವುಡ್ ಅಂತ ತಳಿ ಬಂದು ಈಗ ಹೆಚ್ಚು ಕಮ್ಮಿ ಒಂದು 3 ಟನ್ ಕಾಯಿ ಹೋಗಿದೆ ಇದರಲ್ಲಿ. ಈಗ ಒಂದು 60-70 ಮಾಡಿದೀನಿ. ಸ್ಟಾರ್ ಅವ್ರು ತಗೊಂತ ಇದಾರೆ. ನಮ್ ಮಿನಿಮಮ್ 25 ರೂಪಾಯಿ ಕೆಜಿ ಕೊಡ್ಲಿ ರೈತರಿಗೆ. ಗ್ರಾಹಕರಿಗೆ 30 ರೂಪಾಯಿ ಮಾರೋದನ್ನು 30 ರೂಪಾಯಿ ಮಾರಲಿ. 15ರಿಂದ 20 ಟನ್ ಬರಬೇಕು. ನನಗೆ ಒಂದು 3 ಲಕ್ಷ ಆಗುತ್ತೆ. 1 ಲಕ್ಷ ಖರ್ಚು, ಒಂದೂವರೆ ಖರ್ಚು ಹೋದ್ರು 1.5 ಉಳಿಯುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸೊ ಸ್ನೇಹಿತರೆ, ಎಟ್ ಪ್ರೆಸೆಂಟ್ ನಾನು ಒಂದು ಟೊಮ್ಯಾಟೊ ಫಾರ್ಮಲ್ಲಿ ಇದ್ದೀನಿ. ಇವತ್ತು ನಿಮಗೆ ನಾನು ಹೈಬ್ರಿಡ್ ತಳಿ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇದರಲ್ಲಿ ತುಂಬ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ. ಸೊ ಗಟ್ಟಿಯಾದ ಹಣ್ಣು ಸಿಗುತ್ತೆ. ನಾರ್ಮಲ್ ಆಗಿ ಟೊಮ್ಯಾಟೊ ಅಂತ ಬಂದಾಗ ಸಾಕಷ್ಟು ರೈತರು ಟೊಮ್ಯಾಟೊ ಕೃಷಿ ಮಾಡೋದನ್ನು ಸ್ಟಾಪ್ ಮಾಡ್ತಾರೆ. ಯಾಕಂತಂದರೆ ಟೊಮ್ಯಾಟೊ ಬೆಲೆ ಏರಿಕೆ ಆಗ್ತಿರುತ್ತೆ, ಕುಸಿತ ಕಂಡಿರುತ್ತೆ ಅಂತ. ಬಟ್ ಒಂದು ಕಾಲದಲ್ಲಿ ನಾವು 2-3 ಟೊಮ್ಯಾಟೊ ಮನೆಗೆ ತಂದಿರೋದು ಇದೆ. ಯಾಕಂತಂದರೆ ಅಷ್ಟು ರೇಟ್ ಹೈಕ್ ಆಗಿತ್ತು. ಹಾಗಾಗಿ ಇವತ್ತು ನಾನು ನಿಮಗೆ ಹೈಬ್ರಿಡ್ ಟೊಮ್ಯಾಟೊ ತಳಿ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನನ್ನ ಜೊತೆ ಮತ್ತೆ ಮಹೇಂದ್ರನಾಥ್ ಅವರು ಜಾಯ್ನ್ ಆಗಿದ್ದಾರೆ. ಸೊ ಲಾಸ್ಟ್ ಎಪಿಸೋಡಲ್ಲಿ ಅವರು ನಿಮಗೆ ಒಂದು ಬದನೆ ಕೃಷಿ ಬಗ್ಗೆ ತಿಳಿಸ್ಕೊಟ್ಟಿದ್ರು, ಹೈಬ್ರಿಡ್ ಬದನೆ ತಳಿ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಸೊ ಮತ್ತೆ ಅವರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ಟೊಮ್ಯಾಟೊ ಅನ್ನೋದೇ ಈಗ ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಅಂದರೆ ಯಾವಾಗ ಬೆಲೆ ಕುಸಿತ ಆಗುತ್ತೋ ಗೊತ್ತಿಲ್ಲ, ಯಾವಾಗ ಏರಿಕೆ ಆಗುತ್ತೋ ಗೊತ್ತಿಲ್ಲ. ಒಂದಷ್ಟು ಫಾರ್ಮರ್ಸ್ ಟೊಮ್ಯಾಟೊ ಬೆಳೆದು ಲಾಸನ್ನು ಕೂಡ ಅನುಭವಿಸಿದ್ದಾರೆ. ಎಲ್ಲೆಲ್ಲಿ ರೋಡಲ್ಲಿ ಬಿಸಾಡಿರೋದು ನಾವು ನೋಡಿದ್ದೀವಿ. ಸೊ ಇದು ಯಾವ ತಳಿ ಸರ್? ಯಾಕೆ ಟೊಮ್ಯಾಟೊ ಕೃಷಿಯನ್ನು ಆಯ್ಕೆ ಮಾಡ್ಕೊಂಡ್ರಿ? ಮೇಡಮ್, ಇದು ರಾಬಿನ್ ವುಡ್ ಅಂತ ತಳಿ ಬಂದು. ಓಕೆ. ಇದು ಕೃಷಿ ಅಂದ್ರೆ ನಾವು ಹಾಕ್ತಾ ಇರ್ತೀರಿ ಅವಕ್ಕ ನಾವೇನು ಇದ್ರನ್ನೇ ಮಾಡಬೇಕು ಅಂತಲ್ಲ, ಯಾವಾಗ ಬೇಕು ಅಂದಾಗ ಹಾಕ್ತಾ ಇರ್ತೀರಿ. ಅಷ್ಟೇ ಮೇಡಮ್. ಸೊ ರೈತ ಆಗಿದ್ದು ಹೆಂಗ್ ಸರ್? ನೀವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಾ? ಮೇಡಮ್, ನಾನೊಂದು 25 ವರ್ಷ ಸ್ಕೂಲ್ಗೆ ಹೋಗೋವಾಗೆ ಕೃಷಿ ಮಾಡ್ತಾ ಇದ್ದೆ. ಆಮೇಲೆ ಸ್ಕೂಲ್ ಬಿಟ್ಟ ಮೇಲೆ ಈಗ ಫುಲ್ಲು ನಮ್ಮ ತಂದೆಯವರು ಸ್ವಲ್ಪ ವಯಸ್ಸಾಗಿದೆ. ಈಗ ನಾವು ಕೃಷಿಗೆ ಸುಮಾರು ಒಂದು 25-30 ವರ್ಷದಿಂದ ಕೃಷಿ. ನನಗೀಗ 40 ವರ್ಷ. 10 ವರ್ಷದಿಂದನೇ ನಾನು ಕೃಷಿಗೆ ಇಳಿದಿದ್ದೆ ಅವಾಗೆ. ಓಕೆ. ಸೊ ಅವಾಗೆಲ್ಲ ಏನು ಬೆಳೀತಾ ಇದ್ರಿ ಸರ್? ಯಾಕಂತಂದ್ರೆ ಈಗ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ ಆ್ಯಂಡ್ ಕೃಷಿಯಲ್ಲೂ ಕೂಡ ಹೊಸ ಹೊಸ ಒಂದು ತಂತ್ರಜ್ಞಾನಗಳು ಬರ್ತಾ ಇದೆ. ಸೊ ನೀವು ಯಾವ ರೀತಿಯಾಗಿ ಅಪ್ಗ್ರೇಡ್ ಆಗಿದ್ರಿ? ಮುಂಚೆ ಏನು ಕೃಷಿ ಮಾಡ್ತಾ ಇದ್ರಿ? ಮೇಡಮ್, ಹಿಂದೆ ನಾವು ಹೇಳಿದ್ನಲ್ಲ, ಈಗ ಒಂದು 20 ವರ್ಷ 25 ವರ್ಷದಿಂದ ಕೃಷಿ ಅಷ್ಟೊಂದಿರಲಿಲ್ಲ. ಆವಾಗ ಅಷ್ಟೊಂದು ಮಾಡ್ತಾ ಇರಲಿಲ್ಲ ನಾವು. ಯಾಕಂದರೆ ಮನೆಯಲ್ಲಿ ಜನ ಕಮ್ಮಿ ಇದ್ದರು, ಅದರಿಂದ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಈಗ ನಾನು ವ್ಯವಸಾಯಕ್ಕೆ ಇಳಿದ ಮೇಲೆ ವ್ಯವಸಾಯ ಜಾಸ್ತಿ ಮಾಡೋಕೆ ಹಿಡಿದಿದ್ದು. ಈ ಹಿಂದೆ ಏನಾಗಿತ್ತು ಅಂದರೆ ನಮ್ಮ ತಂದೆಯವರು ಇದ್ರಲ್ಲ, ಎಲ್ಲ ವಾರ್ಗ ಅಂತ ಕೊಡೋರು ಅವಾಗ. ಏನು ತೋಟಗಳು, ಈಗ ನಮ್ಮ ತೋಟಗಳಿದ್ವಲ್ಲ, ಅರ್ಧ ಎಕರೆ 1 ಎಕರೆ ಆ ಥರ ಕೊಡೋರು. ಅವರು ಎಲ್ಲ ಆಳುಗಳು ಅವರು ಹಾಕಿರೋ ಬಂಡವಾಳ ತೆಗೆದು ಇನ್ನು ಉಳಿದಿರಲ್ಲೇ ಅರ್ಧ ಹಂಚ್ಕೊಳೋರು ಅವಾಗ ಹಿಂದೆ. ಆಮೇಲೆ ನಾನು ವ್ಯವಸಾಯ ಬಂದಮೇಲೆ ಯಾರಿಗೂ ಕೊಡಿಲ್ಲ, ಎಲ್ಲ ಫುಲ್ಲು ಎಲ್ಲ ನಾನೇ ಮಾಡ್ತಾ ಇದ್ದೀನಿ. ಪ್ಲಸ್ ಇನ್ನೂ 1.5 ಎಕರೆ 2 ಎಕರೆ 3 ಎಕರೆ ಗಂಟೆ ನಾನು ಲೀಸ್ಗೆ ಹಾಕೊಂಡಿದ್ದೀನಿ. ವರ್ಷದ ಲೆಕ್ಕ ಲೀಸ್ಗೆ ಹಾಕೊಂಡು ಮಾಡ್ತಾ ಇದ್ದೀನಿ. ಸೊ ನಿಮ್ದು ಪರ್ಟಿಕ್ಯುಲರ್ ಎಷ್ಟು ಎಕರೆ ಇದೆ ಸರ್? ಮೇಡಮ್, ನಮ್ದು ಸ್ವಂತ ಬಂದು ಒಂದು 6 ಎಕರೆ ಇದೆ. ಬೇರೆದೊಂದು 3 ಎಕರೆ ಲೀಸ್ಗೆ ಮಾಡ್ತಾ ಇದ್ದೀನಿ. ಒಟ್ಟು 9 ಎಕರೆ ಮಾಡ್ತಾ ಇದ್ದೀನಿ. ಓಕೆ ಸರ್, ಈಗ ನೀವು ಟೊಮ್ಯಾಟೊ ಅನ್ನುವಾಗ ಈ ತಳಿನ ಚೂಸ್ ಮಾಡಿದೆ ಅಂತಂದ್ರಿ. ಬೆಸ್ಟ್ ಏನು ಸರ್? ಇದರಲ್ಲಿ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಮೇಡಮ್, ಈ ತಳಿ ನಾನು ಮೊದಲಿಂದ ಹಾಕಿರಲಿಲ್ಲ. ನಾನು ನರ್ಸರಿಗೆ ನಾರು ತರಕ್ಕೆ ಹೋದ್ನಲ್ಲ, ನರ್ಸರಿ ಅದು ದೇವರಾಜ್ ಅಂತ, ನಾವು ಲಿಂಗನಹಳ್ಳಿಯಲ್ಲಿ ತಗೊಂಬರೋದು. ಅವರು ಚಾಯ್ಸ್ ಮಾಡಿ ಕೊಟ್ಟಿದ್ದು. ನನಗೇನು ಹೇಳಿದೆ, ನಾನು ಹೇಳೋದು ಇಷ್ಟೇ, ನನಗೆ ಒಳ್ಳೆ ತಳಿ ಬೇಕು, ಒಳ್ಳೆ ಹಣ್ಣು ಬರಬೇಕು, ಒಳ್ಳೆ ಕ್ವಾಲಿಟಿ ಬರಬೇಕು ಅಷ್ಟೇ. ಆಯ್ತಣ್ಣ, ಇದು ತೊಗೊಂಡೋಗಿ ಅಂದರು. ಅವಾಗ ಹೇಳಿದ್ನಲ್ಲ, ಯಾವುದು ಬಿಂಜಲ್ ಬರುತ್ತೋ ಅದು ಅಷ್ಟೇ, ಅವರೇ ಅಲ್ಲೇ ತಗೊಂಬರೋದು. ಸಸಿಗಳು ಏನೇ ಇರಲಿ ನಾವು ಅಲ್ಲಿಂದನೇ ತರಿಸೋದು. ಓಕೆ. ಸೊ ಎಷ್ಟಿದೆ ಸರ್ ಈಗ ನರ್ಸರಿಲಿ ಇದ್ರ ತಳಿಗೆ? ಮೇಡಮ್, ಇದು ಒಂದೊಂದು ಸಸಿ ಒಂದೊಂದು ಥರ ಇದೆ. ಇದು ನಾನು 1.25 ರೂಪಾಯಿ ಕೊಡ್ತಂದೆ. 1 ರೂಪಾಯಿದು ಇದೆ, 1.5 ಕ್ವಾಲಿಟಿ. ಹೌದು, ಕ್ವಾಲಿಟಿ ವೇರಿಯೇಷನ್ ಇರುತ್ತೆ. ಅವಾಗ ನಾನು ಕ್ವಾಲಿಟಿ ಬೇಕು, ಒಳ್ಳೆ ಇದು ಬರಬೇಕು ಅಂತಂದೆ. ಅವಾಗ ಕೊಟ್ಟರು ಇದು ಈ ತಳಿ ರಾಬಿನ್ ವುಡ್ನ. ಓಕೆ. ಸೊ ಈ ರಾಬಿನ್ ವುಡ್ ಎಷ್ಟು ಇದ್ರಲ್ಲಿ ಹಾಕಿದ್ದೀರಾ ಟೋಟಲ್? ಮೇಡಮ್, ಇದು ಅರ್ಧ ಎಕರೆ ಇದೆ. ಸೊ ಅರ್ಧ ಎಕರೆಯಲ್ಲಿ ಎಷ್ಟು ಸಸಿಗಳು ಬೇಕಾಗುತ್ತೆ ಮೇಡಮ್? 3,000 ಉಣಿದಿರಿ. ಓಕೆ. ಸೊ ಅಂತರದ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ಹಾಕ್ಬೋದು? ಮೇಡಮ್, ಇದು ಅಂತರ ಅಂದ್ರೆ ಇದು ಹೆಚ್ಚು ಕಮ್ಮಿ ಅಂತರ 5.5-6 ಅಡಿ ಐತೆ. ಇದು ಮೊದಲು ಈ ವರ್ಷದಲ್ಲಿ ನಾನು ಉಳ್ಳಿಗಡೆ ಉಣಿದಿದ್ದ ದಿಬ್ಬನೇ ಇದು. ಉಳ್ಳಿಗಿಡ ಆಯ್ತು. ಉಳ್ಳಿಗಿಡ ಆದ್ಮೇಲೆ ತಿರ್ಗಿ ಅದು ಹೇಳಿದ್ಮೇಲೆ ಬಿಂಜಲ್ ಬರತ್ ಉಣಿದ್ರಿ, ಅದು ಆಯ್ತು. ಈಗ ಅದೇ ದಿಬ್ಬದ ಮೇಲೆ ಇವಾಗ ಪೇಪರ್ ಕಿತ್ತಾಕ್ಬಿಟ್ಟು ತಿರ್ಗಿ ದಿಬ್ಬನೆಲ್ಲ ಕೆದಕಿ ಎಲ್ಲ ಮಾಡಿ ಟೊಮೊಟೊ ಉಣಿರೋದು. ಓಕೆ. ಸೊ ಕೆಲವೊಂದು ಆಗಲ್ಲ ಅಂತಾರೆ. ಸೊ ಒಂದಾದ್ಮೇಲೆ ಒಂದು ಕ್ರಾಪ್ ಮಾಡ್ಬೇಕು ಅಂತಂದ್ರೆ ಕಂಪ್ಲೀಟ್ ಮತ್ತೆ ಅಲ್ಲ, ಈಗ ಹೇಳಿದ್ರು ನನಗೂ ಬದ್ನೆ ಉಣಿರೋದ್ರಲ್ಲಿ ಟೊಮೊಟೊ ಆಗಲ್ಲ ಅಂದ್ರು. ಈಗ ನೀವೇ ನೋಡ್ತಾ ಇದೀರಲ್ಲ ಕಣ್ಣಾಗ. ಈ ನಮ್ಮೂರಲ್ಲಿ ಬರ್ತಾ ಇದೆ. ಕಟಿಂಗ್ ಆಗಿದೆ ಇದು ಮೇಡಮ್? 3 ಕಿತ ಆಗಿದೆ, ಅಂದ್ರೆ ಶಾಂಪೂಲ್ ಸೇರಿ 3 ಕಿತ ಆಗಿದೆ. ಈಗ ಹೆಚ್ಚು ಕಮ್ಮಿ ಒಂದು 3 ಟನ್ ಕಾಯಿ ಹೋಗಿದೆ ಇದರಲ್ಲಿ. ಓಕೆ. ಸೊ ಈಗ ಅಂತರ ಬಗ್ಗೆ ಮಾತಾಡಿದ್ರೆ ನಾರ್ಮಲ್ ಈ ಸಾಲಲ್ಲಿ ಅಂತರ ಬೇಕು ಅಂತಿಲ್ವಾ ಮೇಡಮ್? ಇದು ಅಂತರ ಅಂದ್ರೆ ಇದು ಮಾಮೂಲಿ ಇವಾಗ ಇರೋದು ಕರೆಕ್ಟ್ ಆಗಿದೆ. ಇಷ್ಟಕ್ಕೆ ಉಣ್ಬೇಕು ಯಾವತ್ತೂ. ನಾವೇನ್ ಮಾಡ್ತೀರಿ, ಸ್ವಲ್ಪ ನಮ್ಗೆ ರೈತರಿಗೆ ಆಸೆ ಜಾಸ್ತಿ ಅಲ್ಲ, ಸ್ವಲ್ಪ ಇನ್ನೊಂದು 2 ಕಾಯಿ ಜಾಸ್ತಿ ಬರಲಿ ಅಂತ ವರ್ಷ ಮಾಡಕ್ ಹೋಗ್ತೀರಿ. ಓದ್ತೀರಿ. ಆವಾಗ ಏನಾಗುತ್ತೆ, ಕ್ವಾಲಿಟಿ ಬರಲ್ಲ.
ಯಾವತ್ತೂ ಅಷ್ಟೇ ಗಾಳಿ ಆಡಿದ್ರೇನೆ ಚೆನ್ನಾಗಿ ಇದಾದ್ರೇನೆ ಕ್ವಾಲಿಟಿ ಬರೋದು. ಗಾಳಿ ಆಡಿಲ್ಲ ಅಂದ್ರೆ ಎಲ್ಲಿ ಬರುತ್ತೆ ಕ್ವಾಲಿಟಿ ಯಾವತ್ತು. ಸೊ ಈಗ ಇದು ಎಷ್ಟು ಎತ್ತರದವರೆಗೆ ಬರುತ್ತೆ ಅಣ್ಣ? ಮೇಡಮ್ ಈಗ ಫುಲ್ ಹಗ್ಗ ಎಲ್ಲ ಕಟ್ಟಿದ್ದೀರಾ? ಹೌದು, ಇದು ಎಷ್ಟು ಎತ್ತರದವರೆಗೆ ಬರ್ಬೋದು? ಇದು ಹೆಚ್ಚು ಕಮ್ಮಿ 4 ಅಡಿ ಇದೆ ಮೇಡಮ್. 4 ಅಡಿ. ಇನ್ನೂ ಎತ್ತರ ಬರುತ್ತಾ? ಅಲ್ಲ, ಈಗ ಗಿಡ ಏನನ್ನು ಹೊಡ್ಕೊಂಡು ತಿರ್ಗಿ ಇದೇನೋ ಹೋಗೋದ್ರ ಮೇಲಕ್ಕೆ ತಿರ್ಗಿ ಮಾಡ್ಬೇಕು, ತಿರ್ಗಿ ಗಿಡ ಕಟ್ಟಬೇಕು ಇದನ್ನ. ಈಗ ಹೆಚ್ಚು ಕಮ್ಮಿ 4 ಅಡಿ. ಕಟ್ಟೋ ಮೇನ್ ರೀಸನ್ ಏನು ಮೇಡಮ್? ಅದು ಇದು ಗಿಡ ಅಗಲ್ಗಣಲ್ಲ ಅಂತ. ಹಾಗೆ ಉದ್ದನೂ ಕೂಡ ಬೆಳೆಯುತ್ತೆ. ಆಮೇಲೆ ಕಾಯಿ ಬೇರೆ ವೆಯ್ಟ್ ಬರುತ್ತಲ್ಲ ಮೇಡಮ್, ಹೌದು ಹೌದು. ಅದೆಲ್ಲ ಕೆಳಗೆ ಬಿದ್ದುಬಿಟ್ಟು ಎಲ್ಲ ಅಧ್ವಾನ ಆಗುತ್ತೆ ಕಾಯಿ. ಸೊ ಈಗ 1 ಕೆಜಿಗೆ ಎಷ್ಟು ಕಾಯಿ ಬರುತ್ತೆ ಅಣ್ಣ ಈಗ ಇದರಲ್ಲಿ? ಅಲ್ಲ, ಒಂದು ಗಿಡಕ್ಕ ಒಂದು ಗಿಡಕ್ಕೆ ಮೇಡಮ್ ಈಗ ಹೆಚ್ಚು ಕಮ್ಮಿ ಒಂದು 8 ಕೆಜಿ ಬರ್ಬೋದು. 8 ಕೆಜಿ ಬರುತ್ತೆ. ಸೊ ಟೋಟಲ್ ಆಗಿ ಈಗ ಇಷ್ಟು ನೀವು ಅರ್ಧ ಎಕರೆ ಅಂತಂದ್ರೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? ಈಗ ನನ್ನ ಲೆಕ್ಕ ಈಗ ನಾನು 15 ಟನ್ ಬರ್ಬೇಕಿದು. ಓಕೆ, 15 ಟನ್ ಬಂದ್ರೆ ಎಷ್ಟು ನಮಗೆ? ಈಗ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಇದಕ್ಕೆ ನೀವು ಟೋಟಲ್? ಈಗ ಒಂದು 60-70 ಸಾವಿರ ಮಾಡಿದ್ದೀನಿ ಮೇಡಮ್. ಓಕೆ, 70 ಸಾವಿರ ಬರುತ್ತೆ. ಅದಾದ್ಮೇಲೆ ಈ ಮಲ್ಚಿಂಗ್ ಆಗಿರ್ಬೋದು ಅಥವಾ ಏನು ಗೊಬ್ಬರ, ಆಮೇಲೆ ಪೆಸ್ಟ್ ಕಂಟ್ರೋಲ್ ಆಗಿರ್ಬೋದು, ನೀರಿನ ವ್ಯವಸ್ಥೆ, ಅದು ಎಕ್ಸ್ಟ್ರಾ ಖರ್ಚಾ? ಇಲ್ಲ ಮೇಡಮ್, ಮಂಚಿಂಗ್ ಏನು ಹಾಕಕ್ಕೆ ಹೋಗಿಲ್ಲ. ಓಕೆ, ಮಂಚಿಂಗ್ ಏನು ಬೇಡ ಅಂದ್ಬಿಟ್ಟು ನಾನೇ ಅವರು ನರ್ಸರಿ ಅವ್ರು ಹೇಳಿದ್ರು ಮಂಚಿಂಗ್ ಹಾಕಿ ಮಾಡೋದು. ಇಲ್ಲ, ನಾನು ಹಂಗೆ ಬೆಳಿತೀನಿ ಕೊಡ್ರಿ ಅಂದ್ಬಿಟ್ಟಿದ್ದು. ಮಂಚಿಂಗ್ ಹಾಕ್ದಿರನೇ ಅದ್ರಲ್ಲಿ ಸಕ್ಸಸ್ ಆದ್ರಿ. ಹಂಗಾಗೈತೆ. ಆಮೇಲೆ ಬದನೆ ಗಿಡದಲ್ಲಿ ಆಗಲ್ಲ ಅಂದ್ರು. ಟೊಮೊಟೊ ನೋಡ್ರಿ, ಇವಾಗ ನೀವೇ ನೋಡ್ತಾ ಇದ್ದೀರಾ ಟೊಮೊಟೊ. ವರ್ಷ ಆಗಿದೆ ಈ ಕಡ್ಡಿ ಉಣಿ, ವರ್ಷ ಆಗಿ ಇನ್ನ ಚೇಂಜ್ ಮಾಡಿಲ್ಲ ಕಡ್ಡಿ. ಯಾವ ಒಂದೊಂದು ಹೋಗಿರೋನ್ ಮಾತ್ರ ಚೇಂಜ್ ಮಾಡಿದಿರ ಅಷ್ಟೇ. ಓಕೆ, ಸೂಪರ್. ಸೊ ಈ ಟೊಮ್ಯಾಟೊ ಅಂತ ಬಂದಾಗ ನಾರ್ಮಲಿ ತುಂಬಾ ರೋಗಗಳು ಬರುತ್ತೆ ಅದು ಇದು ಅಂತ ಅಂತಾರೆ. ಸೊ ಇದಕ್ಕೆ ಏನಾದರೂ ಪರ್ಟಿಕ್ಯುಲರ್ ಆಗಿ ಕೀಟ ರೋಗ ಏನಾದರೂ? ಹೌದು, ಇದ್ದೇ ಇರ್ತೈತೆ ಮೇಡಮ್. ನಾವು ಯಾವ ಹೊತ್ತರಲ್ಲಿ ಯಾವ ಸಸಿ ಮಾಡಿದ್ರು ಅದರ ರೋಗನೂ ಇರುತ್ತೆ, ಕೀಟನೂ ಇರುತ್ತೆ, ಎಲ್ಲನೂ ಇರುತ್ತೆ. ಕಂಟ್ರೋಲ್ ಮಾಡ್ತೀರಾ? ಈಗ ಇದು ಔಷಧಿಗಳು ಹೊಡಿತಾ ಇರ್ಬೇಕು ಮೇಡಮ್. ಅದು ರೋಗ ಇತ್ತೋ ಬಿಟ್ಟೈತೋ ಗೊತ್ತಿಲ್ಲ, ವಾರಕ್ಕೊಂದು ಕೋಟ ಹೋಗ್ತಾ ಇರ್ಬೇಕು. ಸೊ ಏನು ಔಷಧಿ ಕೊಡ್ತೀರಾ ನೀವು ಮೇಡಮ್? ಅದೇ ಈಗ ಹುಳುಗ, ಸೊಳ್ಳೆ, ಆಮೇಲೆ ರೋಗ ಬರುತ್ತೆ, ಸುಂಡ್ರು ರೋಗಪ್ಪ ಅಂದ, ಅವಕ್ಕೆಲ್ಲ ಔಷಧಿಗಳು ಮಾಡಬೇಕು. ಓಕೆ, ಸೊ ಔಷಧಿಗೆ ಎಷ್ಟು ಖರ್ಚು ಬೀಳುತ್ತೆ ಟೋಟಲ್? ಔಷಧಿ ಅಂದ್ರೆ ನಾವು ಈಗ ಟೊಮೊಟೊಗ ಅಷ್ಟು ಬೀಳಲ್ಲ ಮೇಡಮ್. ಟೊಮೊಟೊ ಸ್ವಲ್ಪ ಕಮ್ಮಿನೇ, ಬಿಂಜಲ್ ಬರೋಷ್ಟು ಔಷಧಿ ತಗೊಳಲ್ಲ ಇದು. ಇರೋದ್ರಲ್ಲಿ ಇದಕ್ಕೆ ಮಿನಿಮಮ್, ಇದಕ್ಕೂ ಏನಂತ ಏನು ಜಾಸ್ತಿ ಕೇಳಲ್ಲ ಔಷಧಿ, ಅಷ್ಟು ಬೇಕಾಗಿಲ್ಲ. ಓಕೆ, ಸೊ ಈಗ ನೀವು ನೆಕ್ಸ್ಟ್ ಈಗ ಒನ್ಸ್ ಟೊಮ್ಯಾಟೊ ಈಗ ಕಟ್ಟಿಂಗ್ ಆದಮೇಲೆ ನಾರ್ಮಲ್ ಆಗಿ ಈಗ ಒಂದು ಸಸಿಯಿಂದ ಎಷ್ಟು ಸರಿ ಕಟಾವು ಮಾಡ್ಬೋದು ನಾವು? ಯಾವುದು ಟೊಮೊಟೊ ಮೇಡಮ್? ಮಾಡ್ಬೋದು ಮೇಡಮ್. ಒಂದು ನನ್ನ ಲೆಕ್ಕ ಒಂದು 8ರಿಂದ 10 ಕಿತ ಕಟಿಂಗ್ ಮಾಡ್ಬೋದು. ಓಕೆ, ಸೊ ಟೊಮ್ಯಾಟೊ ಎಲ್ಲಿ ಮಾರ್ಕೆಟ್ ಮಾಡ್ತೀರಾ? ಇದು ಕಂಪ್ನಿನೇ ಮೇಡಮ್. ಕಂಪ್ನಿನೇ. ಓಕೆ, ಸೊ ಕಂಪ್ನಿ ಜೊತೆಗೆ ಸೇಮ್ ಬ್ರಿಂಜಾಲ್ನವ್ರು ಏನು ಇದು ಮಾಡ್ತಾರೋ ಅವ್ರಿಗೆ ನೀವು ಕೊಡ್ತೀರಾ ಅಥವಾ ಬೇರೆ ಕಂಪ್ನಿನ? ಇಲ್ಲ, ಅಂದ್ರೆ ಈಗ ಇವು ಅವರೇ ಸ್ಟಾರ್ ಕಂಪ್ನಿ, ಇವು ದೊಡ್ಡಬಳ್ಳಾಪುರದಲ್ಲಿದೆ. ಸ್ಟಾರ್ ಅವ್ರು ತಗೊಂತ ಇದ್ದಾರೆ. ಅಕಸ್ಮಾತ್ ಅವ್ರಿಗೂ ಜಾಸ್ತಿ ಆಗಿ ಇನ್ನ ಉಳಿತು ಅಂದ್ರೆ ಬೇರೆ ನಾವು ಕೊಡ್ತೀರಿ. ಸೊ ಈಗ ಎಷ್ಟಿದೆ ಕೆಜಿಗೆ ಮೇಡಮ್? ಈಗ ನೆನ್ನೆ 16 ರೂಪಾಯಿ ಹಾಕಿದ್ದಾರೆ ಕೆಜಿ. ಓಕೆ, ಮೊನ್ನೆ 15 ಹಾಕಿದ್ದಾರೆ. ಮೊನ್ನೆ ಪದೇ ಶಾಂಪಲ್ 300 ಕೆಜಿ ಸಿಕ್ಕಿತ್ತಲ್ಲ, ಅವತ್ತು 17 ಹಾಕಿದ್ದಾರೆ. ಈ ತರ ಹಿಂಗೆ ವೇರಿಯೇಷನ್ ಆಗ್ತಾ ಇರ್ತದೆ. ಸೊ ನೀವು ಆ ಟೈಮಲ್ಲಿ ಟೊಮ್ಯಾಟೊ ಕೃಷಿ ಮಾಡಿದ್ರ ಅಣ್ಣ? ಈಗೆಲ್ಲ ಹೈಕ್ ಆಗಿತ್ತಲ್ವಾ ಟೊಮ್ಯಾಟೊ, ಆ ಟೈಮಲ್ಲಿ ಟೊಮ್ಯಾಟೊ ಕೃಷಿ ಮಾಡಿದ್ರ? ಅದೇ ಮೇಡಮ್, ಅದ್ರಲ್ಲಿ ಇತ್ತು ಅವಾಗ. ಓಕೆ, ಅವಾಗೇನಾದ್ರೂ ಪ್ರಾಫಿಟ್ ಬಂದಿತ್ತು? ಸಾಕಷ್ಟು ರೈತರು ಕೋಟಿಲ್ ಪ್ರಾಫಿಟ್ ಮಾಡಿದ್ದಾರೆ, ಲಕ್ಷದಲ್ಲಿ ಮಾಡಿದ್ದಾರೆ ಅಂತ ನಾವೇ ನ್ಯೂಸ್ ಸಾಕಷ್ಟು ಜನ ನೋಡಿದ್ವಿ. ಸೊ ಸಾಕಷ್ಟು ನಾವು ಹೇಳಿದ್ವಿ ಎಕ್ಸಾಂಪಲ್, ಈ ರೈತ ಇಷ್ಟು ಕೋಟಿ ಮಾಡಿದಾನೆ ಅಂತ. ಸೊ ನಿಮ್ಗೆ ಆತರ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿತ್ತಾ? ತುಂಬಾ ರೇಟಿಗೆ? ಹೌದು ಮೇಡಮ್. ಈಗ ನೋಡಿ, ಇದ್ರ ಮೇಲೆ ಇದೆಯಲ್ಲ, ಅದಕ್ಕೆ ಹಾಕಿದ್ದೆ ಬೇರೆ 10 ಕುಂಟೆ ಇರೋದು ಅದು. ಓಕೆ, 10 ಕುಂಟಿಗೆ ಮೊದಲು ನಂದು ಹಣ್ಣು ಸ್ಟಾರ್ಟ್ ಆಗಕ್ಕ 20 ರೂಪಾಯಿ ಇತ್ತು. ಅದು ಹಂಗಂಗೆ ರೈಸ್ ಆಯ್ತು. ಕಡೆಗೆ ಬೇರೆ 100 ಕೆಜಿ ಹಣ್ಣು ತಗೊಂಡೋದೆ, 132 ರೂಪಾಯಿ ಹಾಕಿದ್ರು ರೇಟು. ಹೆಚ್ಚು ಕಮ್ಮಿ 10 ಕುಂಟಿಗೆ ಒಂದು 4 ಲಕ್ಷ ಮಾಡಿದ್ದೆ. ಓಕೆ, ಸೊ ಆ ಟೈಮಲ್ಲಿ ಮೇ ಬಿ ಎಲ್ಲ ರೈತರು ಸ್ವಲ್ಪ ಪ್ರಾಫಿಟ್ ಮಾಡಿದ್ರು. ಬಟ್ ಕೆಲವೊಂದ್ಸತಿ ಕಂಪ್ಲೀಟ್ ಟೊಮ್ಯಾಟೊ ಪ್ರೈಸ್ ಡೌನ್ ಆಗುತ್ತಲ್ಲ, ಅವಾಗ ಏನ್ ಅನ್ಸುತ್ತೆ ಅಣ್ಣ ಇಷ್ಟೆಲ್ಲ ಹಾಕಿದ್ಮೇಲೆ? ಹಾಗೆ ಹೇಳಿಲ್ಲ, ಈಗ 132ಕ್ಕೂ ಮಾರಿದ್ದೀನಿ, 4.25 ರೂಪಾಯಿಗೂ ಹಾಕಿದ್ದೀನಿ ಕೆಜಿ. ಹೌದು ಹೌದು ಹೌದು. 4.25 ರೂಪಾಯಿಗೆ ತಗೊಂಡೋಗಿ ಸುರಿದು ಬಂದಿದ್ದೀರಿ ಚಿಕ್ಕಬಳ್ಳಾಪುರದಲ್ಲಿ. ಅಂದ್ರೆ ಅವತ್ತು ಕಂಪ್ನಿಗೆ ಕೊಟ್ಟಿರೋದು ನಾನು, ಅಲ್ಲಿ ಚಿಕ್ಕಬಳ್ಳಾಪುರ ಕಂಪ್ನಿಯಲ್ಲಿ 4.25 ರೂಪಾಯಿ. 1 ಟನ್ ತಗೊಂಡೋದ್ರೆ 4,500 ಸಾವಿರ. ಖರ್ಚು ಎಷ್ಟು ಬರುತ್ತೆ ಏನು ಎಲ್ಲ ಲೆಕ್ಕ ಏನು ಉಳಿತಾ ಇರಲಿಲ್ಲ. ಆದ್ರೂ ತೋಟದಲ್ಲಿ ಬಿಡಬಾರ್ದು ಹಣ್ಣು, ಇಲ್ಲಿ ವೇಸ್ಟ್ ಆಗಬಾರ್ದು. ಏನು ಹೊಟ್ಟೆ ಉರಿತಾ ಇರ್ತೈತಿ, ಎದುರು ಓಡಾಡ್ತಾ ಇದ್ರೆ ತೋಟದಲ್ಲಿ ಎಷ್ಟು ಅದು ಉಳಿತೈತ ಓದೈತ ಹಣ್ಣು ಒಟ್ಟಿನ ಓದ್ತಾ ಇರಬೇಕು ಅಂದ್ಬಿಟ್ಟು ಹಾಕಿದ್ದೀರಿ. ಯಾಕಂದ್ರೆ ನಮಗೆ ನಾವು ಮಾರ್ಕೆಟ್ ಅಲ್ಲಿ ಥಿಂಕ್ ಮಾಡ್ತೀವಿ ಕಡಿಮೆಗೆ ಸಿಗ್ಲಿ ಟೊಮ್ಯಾಟೊ, 10 ರೂಪೀಸ್ 20 ರೂಪೀಸ್ ಅಂದಾಗ ಜಾಸ್ತಿ ನಾವು ತಗೋತೀವಿ. ಅದೇ ರೈತರು ಅಂತ ಬಂದಾಗ ಪಾಪ ಅವ್ರು ತುಂಬಾ ಕಷ್ಟಪಟ್ಟಿರ್ತಾರೆ. ಆ ಒಂದು ಬೆಂಬಲ ಬೆಲೆ ಸಿಕ್ಕದೇ ಇರೋ ಸಂದರ್ಭದಲ್ಲಿ ಆ್ಯಂಡ್ ಮಧ್ಯವರ್ತಿಗಳು ಅಂತ ಬಂದಾಗ ಅಲ್ಲೇ ಅರ್ಧ ಅಮೌಂಟ್ ಹೋಗ್ಬಿಡತ್ತೆ. ಸೊ ಆ ಟೈಮಲ್ಲಿ ಆ ಫೀಲ್ ರೈತರಿಗೆ ಗೊತ್ತಿರುತ್ತೆ. ನಾವೇನೋ ಓಕೆ 20 ರೂಪಾಯಿಗೆ ಸಿಕ್ತು, 15 ರೂಪಾಯಿಗೆ ಸಿಕ್ತು ಅಂತ. ಅದೇ 100-200 ಆದಾಗ ನಾವು 2 ಟೊಮೆಟೊ 3 ಟೊಮೆಟೊ ಸಾಕು ಕೊಡಿ ಅಂತ ಕೇಳೋ ಪರಿಸ್ಥಿತಿಗೂ ಬಂದಿದ್ವಿ. ಹೌದು. ಈಗ ಏನಾಗಿದೆ ಮೇಡಮ್, ಈಗ ನಮ್ಮ ರೈತರಿಗೆ ಯಾವ್ದು ನಮ್ಗೆ 100 ರೂಪಾಯಿ ಹೋಗೋದು ಬೇಡ, 80 ರೂಪಾಯಿ ಹೋಗೋದು ಬೇಡ. ನಮ್ಮ ಮಿನಿಮಮ್ 25 ರೂಪಾಯಿ ಕೆಜಿ ಕೊಡ್ಲಿ ರೈತರಿಗೆ. ಗ್ರಾಹಕರಿಗೆ 30 ರೂಪಾಯಿ ಮಾರೋದನ್ನು 30 ರೂಪಾಯಿ ಮಾರಲಿ, ಅಷ್ಟಾದರೆ ಓಕೆ.
ಏನು ಒಂದ್ಕಿಂತ ರೈಸ್ ಆಗೋದು ಬೇಡ, ಡೌನ್ ಆಗೋದು ಬೇಡ. ನಮ್ಮ ರೈತರಿಗೆ 25 ರೂಪಾಯಿ ಕೊಟ್ಟರೆ ಸಾಕು ಕೆಜಿ. ಸೊ ಈಗ ಹೆಂಗೆ ಅಣ್ಣ, ಈಗ ಕಂಪನಿಯವ್ರು ನಿಮ್ಮ ಹತ್ರ ತಗೊಳ್ತಾರೆ ಅಂತ ಅಂದ್ರಿ, ಸೊ ಕಂಪನಿಯವ್ರು ನಿಮ್ಗೆ ಎಷ್ಟು ಕೊಟ್ಟು ತಗೋತಾರೆ ಆ್ಯಂಡ್ ಅವ್ರು ಎಷ್ಟಕ್ಕೆ ಸೇಲ್ ಮಾಡ್ತಾರೆ? ಅದು ನಮ್ಗೆ ಗೊತ್ತಿಲ್ಲ ಮೇಡಮ್. ನಮ್ಮ ಹತ್ರ ತಗೊಳೋದು ಈ ರೇಟು, ಅವ್ರು ಎಷ್ಟಕ್ಕೆ ಮಾರ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಓಕೆ, ಬಟ್ ಅವ್ರು ಒಂದು ಮಾರ್ಜಿನ್ ಇಟ್ಕೊಂಡೆ ಅವ್ರದ್ದು ಖರ್ಚು ಬರುತ್ತಲ್ಲ ಮೇಡಮ್, ಅವ್ರ ಗಾಡಿ ಬರುತ್ತೆ, ಅಲ್ಲಿ ಕ್ಲೀನಿಂಗ್ದು, ಹುಡುಗರದು, ತಿರ್ಗಿ ಅಲ್ಲಿ ಮಾಲ್ ಒಳಗೆ ಅವ್ರದ್ದು, ಅಲ್ಲಿ ಸಂಬಳಕ್ಕೆ ಅವರೆಲ್ಲ ಅದೆಲ್ಲ ಟ್ಯಾಲಿ ಮಾಡಿದ್ನೆ ತಾನೆ ಅವ್ರು ಮಾಡೋದು. ಓಕೆ, ಸೊ ಈಗ ನೆಕ್ಸ್ಟ್ ಕಟಾವ್ ಬರುತ್ತೆ ಅಂತ ಹೇಳಿದಿರಾ, ಸೊ ಇದ್ರಲ್ಲಿ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಣ್ಣ? ಅದೇ ಮೇಡಮ್, ನಾನು ಹೇಳಿದ್ನಲ್ಲ ಆಗಲ್ಲ, 15 ಟನ್ ಬರಬೇಕು, 15ರಿಂದ 20 ಟನ್ ಬರಬೇಕು. 20 ಟನ್ ಬಂದ್ರೆ ಎಷ್ಟು ಪ್ರಾಫಿಟ್ ಮಾಡ್ಬೋದು? ನನಗೆ ಒಂದು 3 ಲಕ್ಷ ಆಗುತ್ತೆ. ಒಂದು ಲಕ್ಷ ಖರ್ಚು, 1.5 ಖರ್ಚು ಹೋದ್ರು 1.5 ಉಳಿಯುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ರಿ. ಸೊ ಬ್ರಿಂಜಾಲ್ ಭಾರತ್ ಆಗಿರ್ಬೋದು, ಜೊತೆಗೆ ಈ ಒಂದು ಟೊಮ್ಯಾಟೊ ತಳಿ ಬಗ್ಗೆ ತಿಳಿಸ್ಕೊಟ್ರಿ, ಹೈಬ್ರಿಡ್ ತಳಿ ಏನಕ್ಕೆ ಬೆಸ್ಟ್ ಅನ್ನೋದನ್ನ ಕೂಡ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಸರಿ ಮೇಡಮ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಈ ಒಂದು ರಾಬಿನ್ ಹುಡ್ ತಳಿ ಟೊಮ್ಯಾಟೋವನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ಇದರಲ್ಲಿ ಒಳ್ಳೆ ರೀತಿಯಾದಂಥ ಕ್ವಾಲಿಟಿ ಸಿಗುತ್ತೆ, ಇಳುವರಿ ಕೂಡ ಸಿಗುತ್ತೆ. ಹಾಗಾಗಿ ಯಾವ ರೀತಿಯಾಗಿ ನಾಟಿ ಮಾಡಬೇಕು, ಏನು ಎತ್ತ ಅನ್ನುವ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟರು. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ಮುಂದೆ ಹಾಜಿರ್ತೀನಿ. ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ, ಕೃಷಿಗೆ ಸಂಬಂಧಪಟ್ಟ ಸಾಕಷ್ಟು ಕೋರ್ಸ್ ಇರುತ್ತೆ. ಯಾರು ಇದರಲ್ಲಿ ಸಕ್ಸಸ್ ಆಗಿದ್ದಾರೋ ಅವರೇ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾರೆ. ಸೊ ಮತ್ತೆ ಆಗ್ತದ ಈಗಲೇ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ನಾನು ಹೋಗಿ ಬರ್ತೀನಿ. ಬಾಯ್.